ಈಗ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಮಸ್ಕಾರ ನಮಸ್ಕಾರ. ಬಹಳ ಸಂತೋಷ. ಕುಡುಗರಲ್ಲಿ ಕುಡುಗರ ಉತ್ಸವ ನಡೀತಾ ಇದೆ. ಈ ಉತ್ಸವ ಶಿವಕುಮಾರ್ದಲ್ಲ, ಸುರೇಶ್ ಅಲ್ಲ, ಇಲ್ಲ ರಂಗನಾಥ್ ಅಲ್ಲ. ಈ ಉತ್ಸವ ಕುಡುಗಲ ಮಹಾಜನತೆಯ ಉತ್ಸವ. ಇದು ಭೀಷ್ಮ ಧರ್ಮರಾಯರು ಒಂದು ಮಾತಿರ್ತಾರೆ, ನೀನು ಋಣವನ್ನ ತೀರಿಸಬೇಕಾದ್ರೆ ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಇದೆ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ. ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳ್ತೇನೆ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ದೇವರ್ಷಿ ಧರ್ಮತ ಅಂತ. ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ನ ಎಲ್ಲ ಯುವಕರಿಗೆ, ತನ್ನ ತಾಯಂದಿರಿಗೆ ಏನಿಲ್ಲ, ಕುಣಗಲ್ನ ಎಲ್ಲ ಯುವಕರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ ಬಹಳ ಸಂತೋಷ ಪಡಲು ಈ ಉತ್ಸವವನ್ನ ಏರ್ಪಾಡು ಮಾಡಲಾಗಿದೆ. ಈ ಕುಡುಗಲ್ ಉತ್ಸವ ನಿನ್ನೆ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೀತು ಅಂತೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಪ್ರತಿ ಊರಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ, ಹೆಣ್ಮಕ್ಳಿಗೆಲ್ಲ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡು ಸಮಾಜದ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ಸೇರಿಸಿ ಜಾತಿ, ಧರ್ಮ, ಮತ ಎಲ್ಲ ಕೂಡ ಬಿಟ್ಟು ನಿಮ್ಮನ್ನ ಕೈ ಜೋಡಿಸುವಂತ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ. ನಾನು ಎಲೆಕ್ಷನ್ಗೆ ಬಂದಾಗ, ರಂಗನಾಥ್ ಎಲೆಕ್ಷನ್ಗೆ ಬಂದಾಗ ನಾನೊಂದು ಮಾತು ಹೇಳಿದ್ದೆ, ಇಲ್ಲಿ ರಂಗನಾಥ್ ಎಲ್ಲ ಕ್ಯಾಂಡಿಡೇಟು, DK ಶಿವಕುಮಾರ ಕ್ಯಾಂಡಿಡೇಟ್ ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದ್ದೆ. ಆಗ ಇನ್ನೊಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ಅಧಿಕಾರಕ್ಕೆ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟ. 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಮುಷ್ಟಿ ಆಯ್ತು. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ ತಾನೆ. ಎಲ್ಲರೂ ಕೂಡ ಇಂಕ್ರಿಯೂಟರ್ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ತಾನೆ. ಬಹಳ ಸಂತೋಷ. ಕೆಲವರು ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 99 ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ. ನೀವು ನಮ್ಗೆ ಓಟ್ ಕೊಟ್ಟಕ್ಕೆ ಈ ರೈತನ ಉಳಿಸ್ಬೇಕು, ಈ ಕುಡುಗಲ್ ರೈತರನ್ನ ಮಕ್ಕಳನ್ನ ಉಳಿಸ್ಬೇಕು. ಅಲ್ಲ ರೀ, 1,000 ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಏನೆಲ್ಲ ಮಾಡಿದ್ದೀನೋ ಇಲ್ಲೋ,
ಅದಕ್ಕೆ ಸುರೇಶ್ ಗೌಡರು ಮತ್ತು ತುರುವೇಕೆರೆ ಕೃಷ್ಣಪ್ಪ ಎಲ್ಲರೂ ಸೇರಿ ನಿಲ್ಸಿದ್ರು. ಆದ್ರೆ ನಮ್ಮ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ, ನಾನು ವಿರೋಧ ಮಾಡುದಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ. ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ಯೋಜನೆ ಕನ್ನಂಬಾಡಿ ಕಟ್ಟಿ ಯಾವ ರೀತಿ ಮಂಡ್ಯ ಜನರಿಗೆ ಅನುಕೂಲ ಆಗ್ತದೋ, ಹಿಂದೆ ವೈಕೆ ರಾಮಯ್ಯನವರು ಉಚ್ಚುಮಾಸಿಗೌಡರ ಕಾಲದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಆಗಿತ್ತು. ಅದು ರಂಗನಾಥ್ ಅವರ ಕಾಲದಲ್ಲಿ ನಿಮ್ಮ ಋಣವನ್ನ ಈ ಸಂದರ್ಭದಲ್ಲಿ ನಾವು ತೀರಿಸಿದ್ದೇವೆ ಅಂತ ಹೇಳ್ಕೊಳ್ಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲೇ ಮೊನ್ನೆ ತಾನೇ ಕೊತ್ಗೆರೆ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿಸಿದ್ದೀವಿ. 100 ಬೆಡ್ ಹಾಸ್ಪಿಟಲ್, 100 ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟಲ್, 300 ಕೋಟಿ ರೂಪಾಯಿ ರಸ್ತೆ, ಇವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಯಾವ್ದಾದ್ರು ಸರ್ಕಾರದಲ್ಲಿ ಇಂಥ ಕೆಲಸ ಆಗಿತ್ತಾ? ಇದನ್ನೇ ಹೇಳ್ತಾ ಇರೋದು. ತಂದೆ ತಾಯಿ ಋಣ ತೀರಿಸಿದ್ದೇವೆ, ಸಮಾಜದ ಋಣವನ್ನು ತೀರಿಸಿದ್ದೇವೆ, ದೇವರ ಋಣವನ್ನು ತೀರಿಸಿದ್ದೇವೆ, ಗುರುವಿನ ಋಣವನ್ನು ತೀರಿಸಿದ್ದೇವೆ ಅಂತ ಇವತ್ತು ಹೇಳ್ತೇವೆ. ಇವತ್ತು ಇಂಥ ಒಂದು ವೈಭವದ ಕಾರ್ಯಕ್ರಮವನ್ನ ಈ ನಗರದಲ್ಲಿ ನೀವೆಲ್ಲ ಸೇರಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ರಂಗೋಲಿ ಬಿಟ್ಟಿದ್ದೀರಿ. ಒಂದು ತಿಂಗಳು ರಂಗೋಲೆ ಬಹುಮಾನ ಬಹಳ ಜನ ಪಡ್ಕೊಂಡಿದ್ದೀರಿ. ಯುವಕರು ಆಟ ಆಡಿದಿರಿ, ಒಗ್ಗಟ್ಟಿನಿಂದ ಸೇರಿದಿರಿ, ಎಲ್ಲ ಡ್ಯಾನ್ಸ್ ಮಾಡಿದಿರಿ, ನಿಮ್ಮ ಆಡಿದಿರಿ. ನಿಮ್ಮ ಶಕ್ತಿ ಏನಿದೆ ಆ ಶಕ್ತಿ ಪ್ರದರ್ಶನ ಈ ಸ್ಟೇಜ್ ಮೇಲೆ ಆಗಿದೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಇರಲಿ, ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡಂತ ಅವಕಾಶ ಸಿಗ್ತದೆ. ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೆಯಿತು. ಮನೆಗೂ ಪ್ರಸಾದ, ಆ ದೇವರ ಪ್ರಸಾದ ನಾಳೆಯಿಂದ 70,000 ಲಾಡು ಮನೆಗೂ ತಲುಪ್ತದೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ, ನೀವೆಲ್ಲ ನಗರಾಗ್ತಾ ಇದ್ದೀರಿ, ಬಹಳ ಸಂತೋಷವಾಗಿರ್ಬೇಕು ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ವಂದಿಸಿ, ಈಗ ತಾನೇ ಒಳಗಡೆ ನಮ್ಮ ಸುದೀಪ್ ಇದ್ದಾರೆ. ಸುದೀಪ್ ಬಂದಿದ್ದಾರೆ, ಮಾತಾಡ್ಕೊಂಡು ಬಂದೆ. ಇನ್ ಸುದೀಪ್ ಬಂದ್ಮೇಲೆ ನನ್ನಲ್ಲಿ ಕೈ ಬಿಟ್ಬಿಡುವುದರಿಂದ ಲಾಸ್ಟ್ ಕಾಂಪ್ಲೀಟ್ ಆಗಿದೆ. ನನ್ನಲ್ಲಿ ಕೈ ಬಿಡಲ್ಲ ತಾನೆ, ಬಹಳ ಸಂತೋಷ. ಟೈಮ್ ಕೊನೆಯ ನೋಡಿ, ಅವರು ಬಣ್ಣ ಹಾಕೊಂಡು ಆಡ್ತಾ ಇರ್ತಾರೆ, ಕೆಲವರು ಬಣ್ಣ ಹಾಕೊಳ್ಳದೆ ಆಡ್ತಾರೆ. ನಾವು ಹಂಗಿಲ್ಲ, ಬಣ್ಣ ಹಾಕೊಳ್ಳದೆ ಹೋದ್ರೆ ನಾವು ಕರೆಕ್ಟ್ ಆಗಿ ನಾವು ಆಡ್ತಾ ಇರ್ತೀವಿ. ಸೊ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಡುಗಲ್. Thank you, sir. Thank you so much.